ಅಲ್ಲಿ ನೋಡಿ ಅಷ್ಟು ಬೇಗ ಖಾಲಿನೇ ಮಾಡಿಬಿಟ್ಟು 50 ರೂಪಾಯಿ ಹೆಲ್ಮೆಟ್ ಮತ್ತೆ ರಿಟರ್ನ್ ಕೊಟ್ಬಿಡು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೈಕ್ ಇಶ್ಯೂದಿಂದ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡೋದಕ್ಕಾಗಲ್ಲ. ಸೊ ಈ ಹೆಲ್ಮೆಟ್ ಕೊಡೋಕ್ಕೆ ನನ್ನ ಫ್ರೆಂಡ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ಎದುರ್ಕೊಬಿಟ್ಟು ಒಂದು ಸೆಕೆಂಡು. ಸೊ ಹೆಲ್ಮೆಟ್ ಕೊಡೋಕೆ ಹೋಗ್ತಾ ಇದ್ದೀವಿ. ಇದು ನನ್ನ ಫ್ರೆಂಡಿಗೆ ಗಿಫ್ಟು. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ BTMನಲ್ಲಿರುವಂಥ ಕ್ವಾರ್ಟರ್ ಕಾಫಿ ಜಿಂಜರ್ ಟೀ ಹತ್ರಕ್ಕೆ ಹೋಗ್ತಾಯಿದ್ವಿ. ಪ್ರತಿದಿನ ಮನೇಲಿ ಇರಬೇಕಾದ್ರೆ 6 ಗಂಟೆಗೆ ನಾವು ಹಾಜರಾಗೋದು ಅದೇ ಜಾಗಕ್ಕೆ. ಮೋಟೋ ವ್ಲಾಗ್ ಮಾಡಿಲ್ವಾ ಅಂತಂದರೆ ಇಷ್ಟು ದೂರ ಬಂದ್ವಿ, ಹತ್ರನೇ ಇದೆ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಬಂದ್ಬಿಟ್ವಿ ಎಲ್ಲ, ನಾನು ನಮ್ಮಣ್ಣ ಮತ್ತು ನಮ್ಮ ತಮ್ಮ. ಸೊ ಆಲ್ರೆಡಿ ಅವ್ನು ಬಂದಿದ್ದೀನಿ ಅಂತ ಹೇಳ್ತಿದ್ದೇನೆ. ಯಾಕೋ ಅವ್ನು ಬಂದಿರೋದ್ರಿಂದ ನನಗೆ ನಂಬಿಕೆ ಆಗಿಸ್ತಾ ಇಲ್ಲ. ತಕ್ಷಣ ಫೋನ್ ಮಾಡೋನು, ಯಾವಾಗ ಬರೋಕ್ಕೆ ಕೇಳಿದ್ರೆ 6:30 ಕರೆಕ್ಟಾಗಿ ಮನೆ ಬಿಟ್ಬಿಡು ಕರೆಕ್ಟಾಗಿ ಅಂತಂದ. ನಾನು 7 ಗಂಟೆಗೆ ಮನೆ ಬಿಟ್ಟೆ, ಆದರೂ ಫೋನ್ ಮಾಡಿಲ್ಲ. ನಾನು ಮಿಸ್ ಕಾಲ್ ಮಾಡಿರ್ತಾನೆ, ಅಟ್ಲೀಸ್ಟ್ ಒಂದು 2-3 ಮಿಸ್ ಕಾಲ್ ಆದರೂ ಬಂದಿರುತ್ತೆ ಅಂತ ಅಂದ್ಕೊಂಡೆ. ಒಂದು ಮಿಸ್ ಕಾಲು ಬಂದಿಲ್ಲ. ನಾನು ಮನೇಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಈಚೆ ಹೋಗಿದ್ದೆ. ಹೇಳೋದು ಈ ಗಿಫ್ಟ್ ಕೊಡಬೇಕಾದ್ರೆ ಅವ್ನಿಗೆ ರಿಯಾಕ್ಷನ್ ನೋಡಬೇಕಷ್ಟೇ. A few minutes later. ನಾನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಇಲ್ಲಿ ಟೈರ್ ನೋಡಿ ಯಾವ ರೇಂಜ್ ಡ್ಯಾಮೇಜ್ ಮಾಡಿತ್ತು ಅವನು ಅಂತ. ಆದರೂ ಏನು ಕೊಬ್ಬು ಗೊತ್ತಾ ಇವನಿಗೆ. ನಿಂಗೆ ಹೆಲ್ಮೆಟ್ ಕೊಟ್ಟಿದ್ದು ಹೆಂಗೆ ಅನಿಸ್ತೈತೆ? ತುಂಬ ಸಂತೋಷ ಅನಿಸ್ತೈತಾ? ಚಪ್ಪಲಿ ಕಳೆದೈತಂತೆ. ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ? ದೇವಸ್ಥಾನದಲ್ಲೆಲ್ಲ ಕಳೆದವ್ರೆ ಸುಮ್ಮನೆ ಬರ್ತಾನೆ ಅವನು. ಬೇರೆ ಯಾವ್ದಾದ್ರು ಚೆನ್ನಾಗಿರೋದ್ರೆ ಹಿಡ್ಕೊಂಡು ಹೋಗ್ತಾನೆ. ಹಂಗೇನೆ ಮಾಡಿದ್ವಿ ನಾವು. ಶಿವಗಂಗೆ ಹಂಗೆ ಎಲ್ಲ ಮಾಡಿದ್ದು. ಅವ್ನು ಚಪ್ಪಲಿ ಎತ್ತಾಕೊಂಡೋಗ್ಬಿಟ್ಟಂತ ಇನ್ನೊಬ್ರು ಚಪ್ಪಲಿ ಹಾಕೊಂಬಂದು ಪೈಲಟ್ ಎಲ್ಲ ಬಸ್ವಾ. ಫಸ್ಟ್ ಓನರ್ ಅವನಾ, ಸೆಕೆಂಡ್ ಓನರ್ ಇವನು, ಥರ್ಡ್ ಓನರ್ ನಾನು, ಫೋರ್ತ್ ಓನರು ಒನ್ನಯ್ಯ, ಇನ್ನೊಬ್ಬ 5th ಓನರು. ಚಪ್ಪಲಿ ಎಲ್ಲಿಂದ ಎಲ್ಲೆಲ್ಲೋ ಹೋಗ್ತೈತೆ. ಇವತ್ತು ಹೆಲ್ಮೆಟ್ ಕೊಟ್ಟಿರೋದ್ರಿಂದ ನಮ್ಮ ಹುಡುಗ ಸ್ಪಾನ್ಸರ್ ಮಾಡ್ತಾನೆ. ಏನು ಬೇಕು? ಕುಷ್ಕಾ ಪರಾಟ 50 ರೂಪಾಯಿ ಹೆಲ್ಮೆಟ್ ಮತ್ತೆ ರಿಟರ್ನ್ ಕೊಟ್ಬಿಡು. ರಿಟರ್ನ್ 50 ರೂಪಾಯಿ ತಾನೆ ಬಿಡು. ಹಾಂ ಬಾಡಿಗೆ ಆಯಿತು. 50 ರೂಪಾಯಿ ಕೊಡು, ರಿಟರ್ನ್ ಕೊಡು. 50 ರೂಪಾಯಿ ಕೊಡು, ಹೆಲ್ಮೆಟು ಕೊಡು. ನೋಡ್ದಾ ಒಳಗಿಂದಾನೆ ಹೊಗೆ ಬಿಡ್ತಾನೆ. ಏನೂ ಕಿತ್ಕೊಳ್ಳಲ್ಲ ಸ್ಪಾನ್ಸರ್. ನಡಿ ಬಸ್ವಾ. ಓ ಸುಡ್ತೈತೆ. ಎಂಟಿ ಹೇಳುವಾಗಲಿ ಕರೆಕ್ಟಾಗಿ ಹೇಳಿ. ನಮ್ಮ ಗ್ರೂಪ್ನಲ್ಲಿ ಇವನೊಬ್ಬನೇ ತುಂಬ ಫಾಸ್ಟಾಗಿ ಕಾಫಿ ಕುಡಿಯೋದು. ಇವಾಗ ಸ್ಟಾರ್ಟ್ ಮಾಡಿದೆ. ಎಷ್ಟೊತ್ತು ಕುಡಿತಾನೆ ನೋಡಿ. ಜಸ್ಟ್ 2 ಸೆಕೆಂಡ್ ಹುಡುಗರು ಅಂತ ಕುಡಿದು ಬಿಡ್ತಾನೆ. ನೀರು ಕುಡಿದು ಎಕ್ಸ್ಪೋರ್ಟ್ ಆಯಿತು. ಯಾವುದರಿಂದ ಡೌನ್ಲೋಡ್ ಮಾಡಿದೆ? ಕಟ್ಟಿ ಕಳಿಸು. ಕೈಯಲ್ಲಿ ಒಂದು ಕೈಯಲ್ಲಿ ಫೋನ್ ಐತೆ, ಇನ್ನೊಂದು ಕೈಯಲ್ಲಿ ಕ್ಯಾಪಿ ಟೀ ಐತೆ. ತೋರ್ಸಪ್ಪ. ಅಲ್ಲಿ ನೋಡಿ ಅಷ್ಟು ಬೇಗ ಖಾಲಿನೇ ಮಾಡಿಬಿಟ್ಟು. ನಾನು ಇವಾಗೇ ಕೆಲಸ ಕೊಟ್ಟೆ. ಎಲ್ಲ ಹೆಂಗೆ ಬಸ್ವಾ? ಕರಿ ಬಂಡೆನ ಅದು ಏನದು ಬಿಸಿ ಆಗ್ತದೆ ಅಂದ್ರೆ ನಿಧಾನ ಕುಡಿದ್ರೆ ಟೇಸ್ಟ್ ಬರೋದು. ಇವಾಗ ನೋಡಿ ಅವನಿಗೆ ಕಾಂಪಿಟೇಷನ್ ಕೊಡ್ತಾನೆ ಇವನು. ಕುಡಿ. ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅದೇ ಸತಿ ಹಾಕೊಂಡು ಏನೇನೋ ಮಾಡ್ತಾರೆ. ಮಾಡು ನಾಯಿ ನೋಡಿ ಹೆಂಗಿದೆ. ಅಯ್ಯೋ ಅದು ನಿಂತ್ಕೊಂಡ್ರೆ ನಮ್ಮಷ್ಟು ಹೈಟ್ ಇರ್ತದೆ ಅದು. ಇವಾಗ ಟೀ ಎಲ್ಲ ಕುಡ್ದಾಯ್ತು, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಭೀಮಾ ಮೂವಿ ಡೌನ್ಲೋಡ್ ಮಾಡ್ತಿದ್ದೀವಿ. HD ಬಿಟ್ಟಿದ್ದಾರೆ, ಅದರಿಂದ ಫೋನಲ್ಲಿ ಡೌನ್ಲೋಡ್ ಮಾಡ್ತಿದ್ದೀವಿ. ಅದು ನೆಟ್ವರ್ಕ್ ಇಶ್ಯೂಯಿಂದ ನಿಧಾನ ಹಚ್ತಿದೆ. ಅದಕ್ಕೆ ಒಂದು ವಾಕ್ ಹೋಗ್ಬಿಟ್ಟು ಮತ್ತೆ ನೋಡೋಣ ಡೌನ್ಲೋಡ್ ಆಗಿರುತ್ತೆ ಅಂತ. ಕುಡ್ದೀವಿ ಅಂತಂದರೆ ನಾನು ನಮ್ಮ ಅಣ್ಣ ಏನೂ ಕುಡ್ದಿಲ್ಲ.
ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ ಏನೂ ಕುಡ್ದಿಲ್ಲ. ಅವನು ಬಸವ ಹೇಳಿ ಬಸ್ ಈ ಕಡೆ ಬಾ, ಈ ಕಡೆ ಬಾ. ಹಿಂದೆ ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು. ಮಿಸ್ಟರ್ ರೈಡರ್ ಬ್ಲಾಕ್ ಬರ್ತಾ ಆಗ್ತಿಲ್ಲ ಕೆಟ್ಟೋಗ್ಬಿಟ್ಟು. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಡೇ ಟು ದ ಜಿಂಜರ್ ಮನೆಗೆ. ಎಲ್ಲಿಗೆ ಸರ್ ವಾಕಿಂಗು? ಯಾಲೇ ನೋಡಿ ಇವ್ನು ಮಾತಾಡೋದೇ ಕಾಣಲಿ. ಹಲೋ ಹಲೋ ಸ್ಟಾರ್ಟಿಂಗ್ ಮಾತಾಡೋದೆಲ್ಲ ಹಿಂಗೆ ಗೊತ್ತಾ, ನಾರ್ಮಲಾಗಿ ಮಾತಾಡ್ತೇನೆ. ಅಟೆಂಡ್ ಮಾಡ್ಬೇಕಾದ್ರೆ ಮಾತಲ್ಲ ಹಲೋ ಕಿರ್ಚುತ್ತಾನ ಹಿಂಗೆ. ನಮ್ಮನ್ನ ನಮ್ಮ ತಮ್ಮ ಮುಂದೆನೇ ಹೋಗೇ ಬಿಟ್ರು. ಅಲ್ಲಿ ಹೋಗ್ತಾವ ನೋಡಿ ಅಲ್ಲಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ವಿಡಿಯೋ ಅಂತೂ ಮಸ್ತ್ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ತುಂಬ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇತ್ತು. ಸೊ ನೆಕ್ಸ್ಟ್ ಟೈಮ್ ಅದು ಮಾಡ್ತೀನಿ ನೋಡ್ಕೊತೀನಿ. ಮತ್ತು ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇದು ವೈರ್ಲೆಸ್ ಮೈಕ್ ಅಂತ ತೊಗೊತೀನಿ. ಈ ವಿಡಿಯೋನಲ್ಲಿ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.